ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇದೊಂದು ನಿಮಗೆ ಹೊಸ ವಿಡಿಯೋನು ಅಂತ ಹೇಳ್ಬೋದು, ವಿಶೇಷ ವಿಡಿಯೋನು ಅಂತ ಸಹ ಹೇಳ್ಬೋದು. ನಮ್ಮ ನಂದಿ ವ್ಲಾಗ್ಸಲ್ಲಿ ಖಂಡಿತವಾಗಿಯೂ ಕೊನೆಯವರೆಗೂ ನೋಡಿ, ಏನು ಅಂತ ನಿಮಗೆ ತಿಳಿಯುತ್ತೆ. ವಿಶೇಷವಾದ ವಿಡಿಯೋನು ಅಂತ ಹೇಳ್ಬೋದು. ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ಯೂಸ್ಫುಲ್ ಟಿಪ್ಸ್ ವಿಡಿಯೋನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ನಮ್ಮ ನಂದಿ ವ್ಲಾಗ್ಸಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ಹಾಗೆ ಶುಕ್ರವಾರದ ವ್ಲಾಗ್ ಸಹಿತ ವಿಡಿಯೋ ಮಾಡಿದ್ದೀನಿ, ಬನ್ನಿ ಏನು ಅಂತ ನೋಡೋಣ. ನೋಡಿ, ಗುರುವಾರ ದಿವಸ ನೈಟು ಈ ರೀತಿಯಾಗಿ ಪೊಂಗಲ್ಲು ಮಾಡ್ಕೊಂಡಿದ್ದೆ ಕಣ್ರಿ. ತುಂಬ ದಿವಸ ಆಗಿತ್ತು ಪೊಂಗಲ್ ಮಾಡಿ. ಹೀಗೆ ಒಗ್ಗರಣೆ ಮಾಡಿಕೊಂಡು ಒಂದು 2-3 ಹಸಿರು ಮೆಣಸಿನ್ಕಾಯಿ ಮಧ್ಯಕ್ಕೆ ಸೀಳಿ ಸೇರಿಸ್ಕೊಂಡು ಒಗ್ಗರಣೆಗೆ, ಹಾಗೆ ಚಿಕ್ಕ ಗ್ಲಾಸಲ್ಲಿ 1.5 ಗ್ಲಾಸು ಹೆಸರುಬೇಳೆ, ಹಾಗೆ ದೊಡ್ಡ ಗ್ಲಾಸಲ್ಲಿ 1/4 kg ಅಷ್ಟು ಅಕ್ಕಿನ ಎರಡು ತೊಳೆದು ಒಗ್ಗರಣೆ ಮಿಕ್ಸ್ ಮಾಡಿ ಸೇರಿಸ್ಕೊಂಡು, ಹಾಗೆ ಅಗತ್ಯವಿರಷ್ಟು ನೀರು ಸೇರಿಸ್ಕೊಂಡು ಜೀರಿಗೆ, ಮೆಣಸು, ಉಪ್ಪು, ಅರಿಶಿನ ಪುಡಿ ಹಾಕಿ 2 ವಿಜಿಲ್ ಬರ್ಸ್ಕೊಂಡ್ರೆ ಪೊಂಗಲ್ ರೆಡಿ ಆಗುತ್ತೆ. ಹಾಗೆ ಅದಕ್ಕೆ ನಂಚ್ಕೊಳಕ್ಕೆ ಅಂತ ಬೆಂಡೆಕಾಯಿ ಫ್ರೈ ಮಾಡಿದ್ದೆ ಕಣ್ರಿ. ಈ ರೀತಿಯಾಗಿ ದೊಡ್ಡದಾಗಿ ಕಟ್ ಮಾಡಿಕೊಂಡು ಬೆಂಡೆಕಾಯಿಗೆ ಎಣ್ಣೆ ಸೇರಿಸ್ಕೊಂಡು ಚಿಲ್ಲಿ ಪೌಡ್ರು, ಗರಂ ಮಸಾಲ ಹಾಗೆ ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ ಬೇಗನೆ. ಹಾಗೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನೋಡಿ, ಈ ರೀತಿಯಾಗಿ ಬಂದಿತ್ತು ಪೊಂಗಲ್ ಅಂತೂ. ತುಂಬ ಚೆನ್ನಾಗಿತ್ತು ಕಣ್ರಿ ಪೊಂಗಲ್ ಅಂತೂ ತಿನ್ನೋಕ್ಕೆ. ಚಳಿನಲ್ಲಿ ಬಿಸಿ ಬಿಸಿಯಾಗಂತೂ ಪೊಂಗಲ್ ಅಂತೂ. ಈ ಪೊಂಗಲ್ ವಿಡಿಯೋ ನಿಮಗೆ ಕಿಚಡಿ ವಿಡಿಯೋ, ಪೊಂಗಲ್ ವಿಡಿಯೋ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಹಾಗೆ ನಾನು ತುಂಬ ದಿವಸದಿಂದ ವಾಕಿಂಗ್ ಹೋಗಿರಲಿಲ್ಲ, ತುಂಬ ತಿಂಗಳೇ ಅಂತ ಹೇಳ್ಬೋದು. ಈ ರೀತಿಯಾಗಿ ವಾಕಿಂಗ್ ಹೋದಾಗ ನೋಡಿ, ಇಲ್ಲಿ ನಿಮಗೆ ಬೆಟ್ಟ ಕಾಣ್ತಾ ಇದೆ ನೋಡಿ. ಊರು ತೋರಿಸ್ತಾ ಇಲ್ಲ, ನಾನು ಬೆಟ್ಟ ತೋರಿಸ್ತಾ ಇದ್ದೀನಿ ನೋಡಿ, ಗಮನ ಇಟ್ಟು ನೋಡಿ. ಈ ಬೆಟ್ಟ ಬಂದು ವೀರಭದ್ರ ಸ್ವಾಮಿ ದೇವಸ್ಥಾನದ ಬೆಟ್ಟ ಆಗಿರುತ್ತೆ. ತುಂಬ ವಿಶೇಷವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಬಂಡೆಯಲ್ಲೇ ದೇವರಿದ್ದಾರೆ. ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಪೂರ್ತಿ ಡೀಟೇಲಾಗಿ ದೇವಸ್ಥಾನದ ವಿಡಿಯೋ ಮಾಡಿ ನಿಮ್ಗೆಲ್ರಿಗೂ ತಿಳಿಸ್ತೀನಿ. ಹಾಗೆ ಆ ದೇವಸ್ಥಾನಕ್ಕೆ ಹೋಗೋ ಹೆಬ್ಬಾಗಿಲು ಇದಾಗಿರುತ್ತೆ, ಮತ್ತು ಅಲ್ಲೇ ಇರೋವಂಥ ಪುಟ್ಟ ದೇವರು ಇದಾಗಿರುತ್ತೆ ಕಣ್ರಿ. ತುಂಬ ವಿಶೇಷವಾದ ದೇವಸ್ಥಾನ. ಬೆಟ್ಟದ ಮೇಲೆ ಬೆಟ್ಟ ಗುಹೆ ಥರ ಇದೆ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ಖಂಡಿತವಾಗೂ. ಹಾಗೆ ಅದೇ ನಾವು ವಾಕಿಂಗ್ ಹೋಗೋ ದಾರಿಯಲ್ಲಿರೋ ಈ ಆಂಜನೇಯನ ಸ್ವಾಮಿ ದೇವರಂತೂ ತುಂಬ ಸತ್ಯವಾದ ದೇವರು ಅಂತ ಹೇಳ್ಬೋದು. ರೋಡ್ ಸೈಡಲ್ಲಿ ಇತ್ತು. ಇದು ಫಸ್ಟು ಬರೀ ಕಲ್ಲಿಂದು ವಿಗ್ರಹ ಆಗಿತ್ತು ಆಂಜನೇಯನ ದೇವರು. ಈ ಥರ ಗುಡಿ ಥರ ಕಟ್ಟಿದ್ದಾರೆ ಸಿಂಪಲ್ಲಾಗಿ. ತುಂಬ ಸತ್ಯವಾದ ದೇವರು ಅಂತ ಹೇಳ್ಬೋದು. ಒಂದು ನಮಸ್ಕಾರ. ಹಾಗೆ ಬೆಳಗ್ಗೆ ವಾಕಿಂಗ್ ಹೋದಾಗ ಒಂದು 6 ಗಂಟೆ ಸಮಯ ಇರ್ಬೋದು ಕಣ್ರಿ ಅಂದಾಜು. ಹಾಗೆ ನೋಡಿ, ಎಲ್ಲ ಅಂಗಡಿಗಳು ಎಲ್ಲ ಇನ್ನೂ ಓಪನ್ ಇಲ್ಲ. ಈ ರೀತಿಯಾಗಿ ನೋಡಿ, ನನಗೆ ವಿಡಿಯೋ ಮಾಡೋಕ್ಕೆ ಕೂಡ ಮುಜುಗರ ಅನಿಸ್ತು. ಹಾಗೆ ಇದು ನಾವು ವಾಕಿಂಗ್ ಹೋಗೋ ರೋಡ್ ಆಗಿರುತ್ತೆ ಕಣ್ರಿ. ನೋಡಿ ಎಷ್ಟು ನಿಶಬ್ದವಾಗಿದೆ. ಬೆಳಗ್ಗೆ 6 ಗಂಟೆ ಸಮಯ ಅಲ್ಲ, ಇಲ್ಲಿರುತ್ತೆ ಟ್ರಾಫಿಕ್ಕು ಅದೆಲ್ಲ, ಇಷ್ಟು ಮಾತ್ರ ಇರುತ್ತೆ. ಇದು ನಮ್ಮೂರು ಆಗಿರುತ್ತೆ, ನಮ್ಮೂರಿಂದ ರೋಡು. ಹೀಗೆ ವಾಕಿಂಗ್ ಎಲ್ಲ ಮುಗೀತು. ಹಾಗೆ ಮನೆಗೆ ಬಂದೆ. ಮನೆಗೆ ಬಂದ ನಂತರ ಈ ರೀತಿಯಾಗಿ ಬೆಚ್ಚಗಿರೋ, ಏನಪ್ಪ ಇದು ಚೊಂಬು ತೋರಿಸ್ತಾ ಇದ್ದಾರೆ ಅಂದ್ಕೊಂಬಿಡಿ, ಬೆಚ್ಚಗಿರೋ ನೀರು ವಾಕಿಂಗ್ ಹೋಗಿ ಬರ್ತಾನೆ ಕುಡಿಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಂದರೆ 10 ನಿಮಿಷ ಬಿಟ್ಕೊಂಡು ಕುಡಿಬೇಕಾಗತ್ತೆ. ಅರ್ಧ ಲೀಟ್ರ್ ಹಿಡಿಯುತ್ತೆ, ಅದಕ್ಕೆ ಈ ಮೆಜರ್ ತೋರಿಸ್ತಾ ಇರೋದು. ಹಾಗೆ ನೀರೆಲ್ಲ ಕುಡ್ದಿದ್ದೆಲ್ಲ ಆದಮೇಲೆ, ಹಾಗೆ ಬಿಸಿ ನೀರು ಫ್ರೆಶ್ ಎಲ್ಲ ಆದಮೇಲೆ, ಶುಕ್ರವಾರ ಅಲ್ವಾ, ಬಾಗಿಲಿಗೆಲ್ಲ ನೀರು ಹಾಕಿ ಈ ಥರ ರಂಗೋಲೆ ಹಾಕ್ಕೊಂಡಿದ್ದೀನಿ. ಈ ರಂಗೋಲೆ ತೋರಿಸೋ ಕಾರಣ ವಿಡಿಯೋ ಮಾಡಿ ಏನು ಅಂದರೆ, ರಂಗೋಲೆ ಬರ್ದಿರೋ ಇರೋರು ಮಹಿಳೆಯರು, ಗೃಹಿಣಿಯರು, ಹಾಗೆ ಹೆಣ್ಮಕ್ಳು ಇರ್ತಾರೆ, ಅವ್ರಿಗಾಗಿ ಅಂತ ಅಂದ್ಕೊಳ್ಳಿ. ಹಾಗೆ ನಿಮಗೂ ಯೂಸ್ ಆಗುತ್ತೆ ಅಂತಲೇ ನಾನು ಈ ಸಣ್ಣದಾಗಿ ಒಂದು ರಂಗೋಲೆ ವಿಡಿಯೋ ಸಹ ಮಾಡಿರ್ತೀನಿ. ಹಾಗೆ ನಿಮ್ಗೆ ಹೇಳಿದೆ ವಿಶೇಷ ವಿಡಿಯೋ ಅಂತ. ನಾನು ಮೀಶೋಯಿಂದ ಡ್ರೆಸ್ಸಸ್ ತರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಇವತ್ತು ಮೀಶೋಯಿಂದ 2 ಡ್ರೆಸ್ಸುಗಳನ್ನ ತರಿಸಿದ್ದೀನಿ. ಅಂದರೆ ಒಂದು ದುಪ್ಪಟ ಪ್ಯಾಂಟ್ ಇರೋ ಸೆಟ್ಟು, ಮತ್ತು ಇನ್ನೊಂದು ಟಾಪ್ ಮಾತ್ರ. ಒಂದು ಬಂದು 573 ಮತ್ತು ಟಾಪ್ ಬಂದು 249 ರುಪೀಸು. ನಿಮ್ಮ ಮುಂದೆನೇ ನೋಡಿ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ನಾನು ಸುಮಾರು ತರಿಸ್ಕೊಂಡಿದ್ದೀನಿ, ಸ್ಯಾರೀಸು, ಟಾಪು, ಹಾಗೆ ಈ ಸೆಟ್ ಇರೋದು ಎಲ್ಲ ತರಿಸ್ಕೊಂಡಿದ್ದೀನಿ. ಅದರಲ್ಲಿ ಇದು ಒಂದೆರಡು ಅಂತ ಹೇಳ್ಬೋದು ನೋಡಿ. ಇದು 249 ರೂಪಾಯಿ ಟಾಪ್ ಬಂದು ನೋಡಿ, 249 ರುಪೀಸ್. ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ.
ನೋಡೋಣ. ನಾನು ಇನ್ನೂ ನೋಡಲಿಲ್ಲ, ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನೋಡಲಿಲ್ಲ ನಾನು ಇನ್ನೂ ತೆಗೆದು ನೋಡೋಣ. ಅಕಸ್ಮಾತಾಗಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ರಿಟರ್ನ್ ಸಹಿತ ಮಾಡ್ಬೋದು. ಆರಾಮಾಗಿ ಏನು ತೊಂದರೆ ಇಲ್ಲ. ಸೈಜ್ ಇಶ್ಯೂ ಅಥವಾ ನಿಮಗೆ ಕ್ವಾಲಿಟಿ ಇಶ್ಯೂ ಅಥವಾ ಏನಾದರೂ ಮಿಸ್ಟೇಕ್ ಇದ್ದರೆ ಸಹಿತನೂ ರಿಟರ್ನ್ ಮಾಡ್ಬೋದು. 7 ಡೇಸ್ ತನಕ ಟೈಮ್ ಇರುತ್ತೆ. ಅಂದರೆ ನೀವು ಇವತ್ತು ಆರ್ಡ್ರ್ ಬಂದಿದ್ದರೆ ಇವತ್ತೇ ರಿಟರ್ನ್ ಮಾಡೋ ಹಾಗಿಲ್ಲ, ನೆಕ್ಸ್ಟ್ ಡೇ ಮಾಡಬೇಕಾಗತ್ತೆ. ಇವತ್ತೇ ಮಾಡಿದ್ರೆ ಅದು ತೊಗೊಳಲ್ಲ. ಆ ಕಾರಣಕ್ಕಾಗಿ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿದೆ ಅಲ್ವಾ? ವರ್ಕ್ ಇದೆ ನೋಡಿ. ನೋಡಿ ನೋಡಿ 249 ರುಪೀಸು. ಟಾಪ್ ಮಾತ್ರ ವರ್ಕ್ ಇದೆ. ಎಲ್ಬೋ ಹ್ಯಾಂಡ್ಸು ಅಲ್ಲ, 3-4 ಹ್ಯಾಂಡ್ಸು, ಸಾರಿ 3-4 ಹ್ಯಾಂಡ್ಸು. ಎಲ್ಬೋ ಹ್ಯಾಂಡ್ಸ್ ಅಲ್ಲ, 3-4 ಹ್ಯಾಂಡ್ಸು. ಈ ರೀತಿ ವರ್ಕ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನಾನು ಒಂದೇ ಕೈಯಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ, ಆದ್ದರಿಂದ ನಿಮ್ಗೆ ಸ್ವಲ್ಪ ವಿಡಿಯೋ ಲೆಂತಿ ಅನಿಸ್ಬೋದು. ಆದ್ರೂ ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ನೋಡಿ. ಇದಂತೂ ಪ್ರಮೋಷನಲ್ ವಿಡಿಯೋ ಅಂತೂ ಅಲ್ಲ ನೋಡಿ, ನಿಮಗೂ ಯೂಸ್ ಆಗಲಿ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಪ್ರಮೋಷನಲ್ ವಿಡಿಯೋ ಅಂತೂ ಖಂಡಿತವಾಗಿ ತಿಳ್ಕೊಬೇಡ್ರಿ, ಇದು ಪ್ರಮೋಷನಲ್ ವಿಡಿಯೋ ಅಲ್ಲ. ನೋಡಿದ್ರಲ್ವ, ಚೆನ್ನಾಗಿದೆ ಅಲ್ವಾ? ಕಲರು ಪೀಚ್, ಡಾರ್ಕ್ ಪೀಚ್ ಕಲರ್ ಕಣ್ರಿ ಇದು. ನೋಡಿ ವರ್ಕ್ ಬಂದಿದೆ. ಮತ್ತು ಇದೆಲ್ಲ ನೋಡ್ರಿ ವರ್ಕೇ ಇದು. ವರ್ಕು ಅಂದರೆ ಒಂಥರ ಲೇಸ್ ಥರ ವರ್ಕು ಬಂದಿದೆ, ಚೆನ್ನಾಗಿದೆ. ನೆಕ್ಕು ವಿ ನೆಕ್ಕು ಬಂದಿದೆ. ಮತ್ತು ಸ್ಲೀವ್ಗೆ ಈ ಥರ ಸೇಮ್ ಲೇಸು ನೋಡಿ, ಚೆನ್ನಾಗಿದೆ. ನಾನು ಹೆಂಗಿರುತ್ತೋ ಏನೋ ಅಂದ್ಕೊಂಡೆ, ಚೆನ್ನಾಗಿ ಬಂದಿದೆ. ಇದು ನೋಡ್ರಿ, ಟಾಪು ಬಾಟಮು ಮತ್ತು ದುಪ್ಪಟ ಸೆಟ್ಟು 573. ರೇಯನ್ ಮಿಕ್ಸು ಕ್ವಾಲಿಟಿ ಬಂದು ನೋಡಿ ಈ ರೀತಿ ಇದೆ. ಟಾಪ್ ಬಂದು ಇದು ಅಷ್ಟೇ 3-4 ಹ್ಯಾಂಡ್ಸೆ. ಯೆಲ್ಲೋ ಕಲರು ಇದು ಟಾಪ್ ಬಂದು ನೋಡಿ. ಇದಕ್ಕೆ ಈ ರೀತಿ ವರ್ಕ್ ಬಂದಿದೆ. ಇದು ಗ್ಲಾಸ್ ವರ್ಕ್ ಅಲ್ಲ, ಪ್ಲಾಸ್ಟಿಕ್ ಮಿರರ್ ವರ್ಕ್. ಇದು ಗ್ಲಾಸ್ ಅಲ್ಲ, ಪ್ಲಾಸ್ಟಿಕ್ ಮಿರರ್. ಈ ರೀತಿ ನೆಕ್ ಬಂದಿದೆ, ರೌಂಡ್ ನೆಕ್ಕು ಬಂದಿದೆ. ರೇಯನ್ ಕ್ಲಾತು. ಈ ರೀತಿ ಪೈಪಿಂಗು ಬಂದಿದೆ ಸ್ಲೀವ್ ಬಂದು. ಇದು 3-4 ಹ್ಯಾಂಡ್ಸೆ ನೋಡಿ, ಚೆನ್ನಾಗಿದೆ. ಟಾಪ್ ಅಂತೂ ತುಂಬ ಚೆನ್ನಾಗಿದೆ. ಯಾವ ರೀತಿ ಇರುತ್ತೆ ಅಂದ್ಕೊಂಡೆ, ತುಂಬ ಚೆನ್ನಾಗಿ ಬಂದಿದೆ. 3-4 ಹ್ಯಾಂಡ್ಸು. ಹಾಗೆ ಪ್ಯಾಂಟು ನೋಡಿ, ಅಂದರೆ ಬಾಟಮ್, ಅದು ಟಾಪು, ಇದು ಬಾಟಮ್. ಗ್ರೀನ್ ಕಲರ್, ಅಂದರೆ ಬಾಟ್ಲು ಗ್ರೀನ್ ಇದೆ ನೋಡಿ, ಬಾಟ್ಲು ಗ್ರೀನ್. ಚೆನ್ನಾಗಿದೆ ಕಣ್ರಿ. ವರ್ಕ್ ಎಲ್ಲ ಇದೆ ನೋಡಿ. ನಾನು ಹೆಂಗಿರುತ್ತೋ ಅಂದ್ಕೊಂಡೆ, ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ. ಬಾಟ್ಲು ಗ್ರೀನ್ ಕಣ್ರಿ ಇದು ಪ್ಯಾಂಟು. ನೋಡಿ ಈ ಥರ ವರ್ಕ್ ಬಂದಿದೆ ನೋಡಿ, ಚೆನ್ನಾಗಿದೆ ವರ್ಕು. ಟಾಪು ಇದೆಯಲ್ವಾ, ಆ ಕಲರಲ್ಲೇ ವರ್ಕು ಇದೆ. ಹಾಗೆ ಇದು ಫ್ರಿಲ್ಲು ಪ್ಯಾಂಟ್ ಆಗಿರುತ್ತೆ. ಪಟೇಲ ಪ್ಯಾಂಟ್ ಕಣ್ರಿ ಇದು, ಪಟೇಲ ಪ್ಯಾಂಟು ಫ್ರೀ ನೋಡಿ, ಈ ರೀತಿ ಬಂದಿದೆ ಪ್ಯಾಂಟು. ಹಾಗೆ ಥ್ರೆಡ್ ಸಹಿತ ಕೊಟ್ಟಿದ್ದಾರೆ ನೋಡಿ ಅವರೇ. ಹಾಗೆ ನೋಡಿ ದುಪ್ಪಟ ಅಂತೂ ತುಂಬ ಚೆನ್ನಾಗಿದೆ. ದುಪ್ಪಟ ಬಂದು ಕಾಟನ್ ಮಿಕ್ಸು. ಟಾಪು ಬಾಟಮ್ ಬಂದು ರೇಯಾನು ಕ್ವಾಲಿಟಿ. ದುಪ್ಪಟ ಕಾಟನ್ ಮಿಕ್ಸು. ಈ ಥರ ಜರಿ ಲೈನ್ಸ್ ಇದೆ ನೋಡಿ, ಜರಿಯಿಂದ ಇದೆ ಆಗಿರೋದು. ವೀವಿಂಗೆ ಇದು, ಪ್ರಿಂಟ್ ಏನಲ್ಲ, ವೀವಿಂಗೆ, ಜರಿ ವೀವಿಂಗ್ ಇದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ದುಪ್ಪಟ ಅಂತೂ ತುಂಬ ಲೆಂತಿಯಾಗಿ ಸಹ ಇದೆ ದುಪ್ಪಟ. ಆರಾಮಾಗಿ ನೀವು 2 ಸೈಡ್ ವೇರ್ ಮಾಡ್ಬೋದು. ದುಪ್ಪಟ ಅಂತೂ ತುಂಬ ಚೆನ್ನಾಗಿದೆ. ಖಂಡಿತವಾಗೂ ಹೇಳ್ತಾ ಇದ್ದೀನಿ, ಇದಂತೂ ಪ್ರಮೋಷನಲ್ ವಿಡಿಯೋ ಅಲ್ಲ. ನಾನು ಡ್ರೆಸ್ಸು ತರಿಸ್ಕೊಂಡಿದ್ದೀನಿ, ನಿಮಗೂ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ. ಒಂದು 2 ಮೀಟರ್ಸ್ ಇರ್ಬೋದು ನೋಡಿ. ಒಂದು ಸೈಡ್ ಹಾಕ್ಕೋಬೋದು. ಒಂದು ಸೈಡು ಜಾಸ್ತಿ ಉದ್ದ ಇರೋರಾದರೆ ಒಂದು ಸೈಡ್ ಹಾಕ್ಕೋಬೋದು. ಹೈಟ್ ಕಮ್ಮಿ ಇರೋರಾದರೆ 2 ಸೈಡ್ ಹಾಕ್ಕೋಬೋದು. ಈ ಥರ ಇದೆ. ಅಂದರೆ 2 ಮೀಟ್ರ್ ಇರಲ್ಲ, 1.25, 1.5, 1.25 ಮೀಟ್ರ್ ಇರುತ್ತೆ ಅಷ್ಟೇ ಕಣ್ರಿ. ಚೆನ್ನಾಗಿದೆಯಲ್ವಾ? 573 ಇದು ಬಂದು.
ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ. ಮೀಶೋಯಿಂದ ತರಿಸಿರೋ ಅಂಥ ಡ್ರೆಸ್ ಸೆಟ್ಟು ಒಂದು ಟಾಪು. ಇದು ಬಂದು ಕಾಟನ್ದ ಮಿಕ್ಸ್ ಇರುತ್ತೆ. ಇದು ಬಂದು ರೇಯಾನ್ ಕ್ವಾಲಿಟಿ, ತುಂಬ ಚೆನ್ನಾಗಿದೆ ಕಣ್ರಿ. ನಿಮಗೂ ಬೇಕಾದರೆ ಪರ್ಚೇಸ್ ಮಾಡಿ. ನಾನು ಸ್ಕ್ರೀನ್ ಮೇಲೆ ಕೋಡ್ ಕೊಟ್ಟಿರ್ತೀನಿ ಇದ್ರದ್ದು, ಬೇಕಾದರೆ ಪರ್ಚೇಸ್ ಮಾಡಿ. ಬೈ ಚಾನ್ಸ್ ನಿಮ್ಗೆ ಏನಾನ ಇಷ್ಟ ಇಲ್ಲ ಅಂದರೆ ರಿಟರ್ನ್ ಮಾಡ್ಬೋದು, ಏನೂ ಪರವಾಗಿಲ್ಲ. ಅಂದರೆ ನೀವು ಬಂದು ಡೆಲಿವರಿ ಆಗಿದ್ದ ದಿವಸ ಅಂದರೆ ಆರ್ಡ್ರ್ ಬಂದಿರುತ್ತಲ್ವ ನಿಮಗೆ, ಅವತ್ತಿನ ದಿವಸ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ರಿಟರ್ನ್ ಮಾಡಬೇಕಾಗತ್ತೆ. ಆರಾಮಾಗೆ ನಿಮ್ಮ ಬ್ಯಾಂಕ್ಗೆ ಬರುತ್ತೆ ಹಣ ಅಂತೂ, ಅದರಲ್ಲೇನು ತೊಂದರೆ ಇಲ್ಲ. ಫೋನ್ಪೇ ಬೇಕಾದರೆ ಇನ್ನೂ ಸ್ವಲ್ಪ ಒಂದು 20 ರುಪೀಸು 15 ರುಪೀಸ್ ಆ ಥರ ಕಡಿಮೆ ಇರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಅಂದರೆ ಒಂದು 15-20 ರುಪೀಸು ಹೆಚ್ಚು ಕಡಿಮೆ ಇರುತ್ತೆ. ಈ ರೀತಿಯಾಗಿ ನಾನು ತುಂಬ ತರಿಸ್ಕೊಂಡಿದ್ದೀನಿ. ಹಾಗೆ ನಿಮಗೂ ಇದೊಂದು ವಿಡಿಯೋ ಇರಲಿ ಅಂತ ಮಾಡ್ತಾಯಿದ್ದೀನಿ. ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿದ್ರಲ್ಲ, ಶುಕ್ರವಾರದ ವ್ಲಾಗ್ ಜೊತೆಗೆ ವಿಶೇಷ ವಿಡಿಯೋ. ನಿಮ್ಗೆಲ್ರಿಗೂ ಯೂಸ್ ಆಗಿರುತ್ತೆ ಈ ವಿಡಿಯೋ ಅನ್ಕೊತೀನಿ. ನಿಮಗೆ ಬೇಕಾದರೆ ಇದು ಕೋಡ್ ಕೊಟ್ಟಿರ್ತೀನಿ, ತರಿಸ್ಕೊಳ್ಳಿ. ಎಲ್ಲ ಥರ ಸೈಜು ಸಿಗುತ್ತೆ. ಇದಾಗಿತ್ತು ಶುಕ್ರವಾರದ ವಿಡಿಯೋ ಹಾಗೂ ವಿಶೇಷ ವ್ಲಾಗು. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.